ಕಾಸರಗೋಡು ಮಂಜೇಶ್ವರದ ಹತ್ರ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮಧ್ಯರಾತ್ರಿ ಆಕ್ಚುಲಿ 1 ಗಂಟೆ ಆಗಿದೆ. ಕಾಸರಗೋಡು ಮಂಜೇಶ್ವರದ ಹತ್ರ ಇದ್ದೀವಿ. ನಾನಿವತ್ತು ಫುಲ್ ಎಕ್ಸೈಟ್ ಆಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಫಾರ್ ದಿ ಫಸ್ಟ್ ಟೈಮ್ ಭೂತ ನೇಮನ ನೋಡಕ್ಕೆ ಬಂದಿದ್ದೀನಿ. ಭೂತ ನೇಮ ಕೂಡ ಭೂತ ಕೋಲ ಥರನೇ ಇರುತ್ತೆ. ಆದರೆ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಭೂತ ಕೋಲ ಒಂದೊಂದು ಫ್ಯಾಮಿಲಿಗೆ ಸೀಮಿತ ಆಗಿರುತ್ತೆ, ಆದರೆ ಭೂತ ನೇಮ ಒಂದು ಗ್ರಾಮಕ್ಕೆ ಸೀಮಿತ ಆಗಿರುತ್ತೆ. ಈ ಅದ್ಭುತವಾದ ಒಂದು ಧಾರ್ಮಿಕ ಆಚರಣೆಯನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಂದು ದೈವದ ಅಂದರೆ ದೇವರ ಆಚರಣೆ ಆಗಿರೋದ್ರಿಂದ ದಯವಿಟ್ಟು ನಿಷ್ಠೆಯಿಂದ ಈ ವಿಡಿಯೋವನ್ನು ನೋಡಿ. ಈ ಜಾಗಡೆ ಎಲ್ಲ ಶಕ್ತಿಯ ಅಂಶಲುದೀವಿ. ಪರಶುರಾಮನ ಸೃಷ್ಟಿ ತುಳುನಾಡಿಗೆ ಬಲತ ಕಾರಣ ದೀವನ್ವೆ ನನದುಂಬತ್ತಗೆ ಯಾನು ಓಲು ತಟ್ಟಿ ದೀಪೆನ ಓಲೆಯನ್ನ ಮುಂಗಷ್ಟರು ಊರುವೆನ ಆ ಜಾಗಡೆ ಎನ್ನ ಕಾರ್ಯಕ್ಕನು ಬೆರಪಾವೆ ಯಾನು ನೆಲೆಯಾಗಿ ಜಾಗೆಗೆ ಬತ್ತಿ ಭಕ್ತಿರಲ ಕೈತಿ ಆಗ ಭೋಗಲಿನ ಸ್ವೀಕಾರವಂತೊಂದು ಅಕ್ಕಳಿಗೆ ಇಂಬುದು ಕೊಡ್ಪೆ ಎಂಕ ಬೋಡಾಯಿನೇ ಕೊಳ್ಳತ ತಂದು ಅಕ್ಕಳಿಗೆ. ಈ ಭೂತಕೋಲ ಅಥವಾ ಭೂತ ನೇಮ ಎನ್ನುವುದು ಕರ್ನಾಟಕದ ತುಳುನಾಡು ಭಾಗದಲ್ಲಿ ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಹಾಗೆ ಕೇರಳಕ್ಕೆ ಹಂಚಿ ಹೋಗಿರುವ ತುಳುನಾಡು ಪ್ರದೇಶವಾದ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಚಲಿತವಿರುವ ಒಂದು ಜನಪದ ಧಾರ್ಮಿಕ ಆಚರಣೆ. ಇದಕ್ಕೆ ಸುಮಾರು 1000 ವರ್ಷಗಳಿಂದ ಇತಿಹಾಸ ಇದೆ. ಇದರಲ್ಲಿ ಹಲವು ನಮೂನೆಗಳಿದ್ದಾವೆ. ಇದರಲ್ಲಿ ಸಾಮಾನ್ಯವಾಗಿ ದೈವ ಎಂಬ ಹೆಸರಿನಿಂದ ಕರೆಯಲ್ಪಡುವ ಶಕ್ತಿಯ ಆರಾಧನೆ ನಡೆಯುತ್ತದೆ. ಹಲವು ಹೆಸರಿನ ದೈವಗಳಿದ್ದಾವೆ. ಉದಾಹರಣೆಗೆ ಕಲ್ಲುರ್ಟಿ, ಪಂಜುರ್ಲಿ, ಪಿಲಿಪೂತ, ಪಿಲಿ ಚಾಮುಂಡಿ, ಪೊಬ್ಬಾರಿಯ ಹೀಗೆ ಹಲವು ಇತ್ಯಾದಿ ದೈವಗಳು. ಭೂತಕೋಲ ಅಥವಾ ನೇಮವು ವಿಶಿಷ್ಟವಾಗಿ ವಾರ್ಷಿಕ ಧಾರ್ಮಿಕ ಪ್ರದರ್ಶನವಾಗಿದ್ದು, ಸ್ಥಳೀಯ ಶಕ್ತಿಗಳು ಅಥವಾ ದೇವತೆಗಳು, ನಲಿಕೆ, ಪಂಬದ ಅಥವಾ ಪರಾವ ಸಮುದಾಯಗಳಂಥ ಕೆಲವು ಪರಿಶಿಷ್ಟ ಜಾತಿಗಳ ಧಾರ್ಮಿಕ ಪರಿಣತಿಯಿಂದ ಪ್ರಸಾರ ಮಾಡಲಾಗುತ್ತದೆ. ತುಳುನಾಡು ಪ್ರದೇಶದ ಬ್ರಾಹ್ಮಣೇತರ ತುಳುವರಲ್ಲಿ ಭೂತ ಆರಾಧನೆಯು ಪ್ರಚಲಿತವಾಗಿದೆ. ಕೋಲ ಎಂಬ ಪದವು ಸಾಂಪ್ರದಾಯಿಕವಾಗಿ ಏಕಚೇತನದ ಆರಾಧನೆಗೆ ಮೀಸಲಾಗಿದೆ. ಆದರೆ ನೇಮವು ಶ್ರೇಣೀಕೃತ ಕ್ರಮದಲ್ಲಿ ಹಲವಾರು ಆತ್ಮಗಳನ್ನು ಪ್ರದರ್ಶನ ಮಾಡುವುದನ್ನು ಒಳಗೊಂಡಿರುತ್ತದೆ. ಕೋಲ ಮತ್ತು ನೇಮಗಳಲ್ಲಿ ಕುಟುಂಬ ಮತ್ತು ಗ್ರಾಮ ವಿವಾದಗಳನ್ನು ಮಧ್ಯಸ್ಥಿಕೆ ಮತ್ತು ತೀರ್ಪಿಗಾಗಿ ಆತ್ಮೀಕ ಉಲ್ಲೇಖಿಸಲಾಗುತ್ತದೆ. ಈ ಕಟ್ಟೆ ನಿಕ್ಕಲ ಕೈಟ್ ಕೊರ್ನು ಕೋಡಿ ಗ್ರಾಮ ಬಟ್ರೆ ಈಗ ಇಂಕ್ಲು ಮುಖಸ್ತುತಿ ಕಪ್ಪನೆ ಹೋಗ್ತದೆ ಗ್ರಾಮದ ಮಾತು ಇದು ಒತ್ತಟ್ಟು ಮಲ್ಪಾರು ಕೊರ್ಪು ಈರ್ನ ಕೈಟ್ ಈಗ ಇದು ಸೂರ್ಯಾದ ಪೋನಾಗ ಅದು ಮೂಲಾದ ಬರೋಡು.
ಊಳಿಗಮಾನ್ಯ ಕಾಲದಲ್ಲಿ ಆಚರಣೆ ನ್ಯಾಯದ ಅಂಶವು ರಾಜಕೀಯ ನ್ಯಾಯದ ವಿಷಯಗಳನ್ನು ಒಳಗೊಂಡಿತ್ತು. ಉದಾಹರಣೆಗೆ ರಾಜಕೀಯ ಅಧಿಕಾರದ ಕಾನೂನುಬದ್ಧತೆ, ಹಾಗೆ ವಿತರಣಾ ನ್ಯಾಯದ ಅಂಶಗಳು, ಭೂತ ನೇರವಾಗಿ ಒಡೆತನದ ಭೂಮಿಯ ಉತ್ಪನ್ನ ಮತ್ತು ಪ್ರಮುಖವಾದ ಕೆಲವು ಕೊಡುಗೆಗಳನ್ನು ಹಳ್ಳಿಗರಲ್ಲಿ ಮರು ಹಂಚಿಕೆ ಮಾಡಲಾಯಿತು. ಇಂದು ಊಳಿಗಮಾನ್ಯ ಸಂಬಂಧಗಳು ಇನ್ನು ಮುಂದೆ ಪಡೆಯುವುದಿಲ್ಲ ಮತ್ತು ಆದ್ದರಿಂದ ಇಂದಿನ ಆಡಳಿತ ಕುಟುಂಬಗಳು ಇನ್ನು ಮುಂದೆ ಯಾವುದೇ ರಾಜಕೀಯ ಅಥವಾ ನ್ಯಾಯಾಂಗ ಕಚೇರಿಯನ್ನು ಹೊಂದಿರುವುದಿಲ್ಲ. ಆದರೆ ಇನ್ನು ಗ್ರಾಮವು ಗ್ರಾಮ ದೇವತೆಯನ್ನು ಗೌರವಿಸಲು ತಮ್ಮ ವಾರ್ಷಿಕ ಕೋಲ ಅಥವಾ ನೇಮವನ್ನು ಪ್ರಯೋಜಿಸಬೇಕೆಂದು ಒತ್ತಾಯಿಸುತ್ತದೆ. ಚೇತನಗಳ ನಿರ್ಲಕ್ಷ್ಯದಿಂದ ಬದುಕು ದುಸ್ತರವಾಗುತ್ತದೆ ಎಂಬುದು ಜನರ ನಂಬಿಕೆ. ಅವರು ಬದಲಾಗಿದ್ದರೂ ಸಹ ಭೂತ, ಕೋಲ ಮತ್ತು ದೈವ ನೇಮಗಳು ಇನ್ನು ಜಾತ್ಯತೀತ ಮತ್ತು ಧಾರ್ಮಿಕ ಉದ್ದೇಶಗಳಿಗೆ ಸೇವೆ ಸಲ್ಲಿಸುತ್ತವೆ. ವಾಸ್ತವವಾಗಿ ಮೂರ್ತವಾದವು ಅಮೂರ್ತವಾದವುಗಳೊಂದಿಗೆ ತುಂಬಿರುವ ಜಗತ್ತಿನಲ್ಲಿ ಎರಡನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಪಡ್ಡಾನಗಳ ಆಧಾರವಾಗಿರುವ ವಿಶ್ವವಿಜ್ಞಾನವು ಸೂಚಿಸುವಂತೆ ಮಾನವ ಪ್ರಪಂಚದ ಕರ್ಮ ಮತ್ತು ಆತ್ಮ ಪ್ರಪಂಚದ ಕ್ರಮವು ಪರಸ್ಪರ ಅವಲಂಬಿತವಾಗಿದೆ. ಮುಖ್ಯವಾಹಿನಿಯ ಹಿಂದೂ ದೇವರುಗಳಂತೆ ಭೂತಗಳು ಮತ್ತು ದೈವಗಳನ್ನು ಪ್ರತಿದಿನವೂ ಪೂಜಿಸಲಾಗುವುದಿಲ್ಲ. ಅವರ ಆರಾಧನೆಯು ವಾರ್ಷಿಕ ಧಾರ್ಮಿಕ ಉತ್ಸವಗಳಿಗೆ ಸೀಮಿತವಾಗಿದೆ. ಆದರೂ ಭೂತದ ಧಾರ್ಮಿಕ ವಸ್ತುಗಳು, ಆಭರಣಗಳು ಮತ್ತು ಇತರ ಸಾಮಗ್ರಿಗಳಿಗಾಗಿ ದೈನಂದಿನ ಪೂಜೆಗಳನ್ನು ನಡೆಸಬಹುದಾಗಿದೆ. ಭೂತಕೋಲ ಅಥವಾ ದೈವ ನೇಮದ ಧಾರ್ಮಿಕ ಪ್ರದರ್ಶನವು ಸಂಗೀತ, ನೃತ್ಯ, ವಾಚನ ಮತ್ತು ವಿಸ್ತಾರವಾದ ವೇಷಭೂಷಣಗಳನ್ನು ಒಳಗೊಂಡಿರುತ್ತದೆ. ಹಳೆಯ ತುಳುವಿನಲ್ಲಿ ವಚನಗೋಷ್ಠಿಗಳು ದೇವತೆಯ ಮೂಲವನ್ನು ವಿವರಿಸುತ್ತವೆ ಮತ್ತು ಅದು ಪ್ರಸ್ತುತ ತಳಕ್ಕೆ ಹೇಗೆ ಬಂದಿತು ಎಂಬ ಕಥೆಯನ್ನು ಹೇಳುತ್ತದೆ. ಈ ಮಹಾಕಾವ್ಯಗಳನ್ನು ಪಡ್ಡಾನ ಎಂದು ಕರೆಯಲಾಗುತ್ತದೆ. ಈ ದೈವದ ನರ್ತನೆ ಮತ್ತು ಈ ಧಾರ್ಮಿಕ ಆಚರಣೆಯನ್ನು ನೋಡಿ ರೋಮಾಂಚನವಾಗಿತ್ತು. ಆ ದೈವದ ನರ್ತನೆ ಮತ್ತು ಆ ಧಾರ್ಮಿಕ ಆಚರಣೆಯನ್ನು ನೋಡುತ್ತಾ ಭಗ್ನನಾದ ನನಗೆ ಸಮಯ ಕಳೆದು ಹೋದದ್ದೇ ಗೊತ್ತಾಗಲಿಲ್ಲ.
ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.